ಎಸ್ಡಿ ಕನ್ನಡ ಕಲಿಕೆಯನ್ನು ವೀಕ್ಷಿಸುವಂತಹ ವೀಕ್ಷಕರಿಗೆ ನಮಸ್ಕಾರಗಳು. ನಾವು ಕಳೆದ ವಿಡಿಯೋದಲ್ಲಿ ಕರ್ಮಧಾರೆಯ ಸಮಾಸದ ಬಗ್ಗೆ ನೋಡಿದ್ವಿ. ಇವತ್ತಿನ ದಿನ ಮೂರನೇ ಒಂದು ವಿಧ ಆಗಿರುವಂತಹ ಅಂಶಿ ಸಮಾಸವನ್ನ ನೋಡೋಣ. ಹಾಗಾದ್ರೆ ಅಂಶಿ ಸಮಾಸ ಅಂದ್ರೆ ಏನು? ಪೂರ್ವ ಪದ ಅಂಶಿಯಾಗಿದ್ದು ಉತ್ತರ ಪದ ಅಂಶವಾಗಿದ್ದು ಪೂರ್ವೋತ್ತರ ಪದಗಳು ಅಂಶಿ ಭಾವದಿಂದ ಕೂಡಿದ್ದು ಪೂರ್ವ ಪದದ ಅರ್ಥ ಪ್ರಧಾನವಾಗಿದ್ದರೆ ಅದನ್ನ ಅಂಶಿ ಸಮಾಸ ಅಂತ ಹೇಳ್ತಾರೆ. ಇಲ್ಲಿ ಹೇಳ್ತಾರೆ ಅವರು, ಪೂರ್ವ ಪದ ಏನಾಗಿರ್ಬೇಕು? ಅಂಶಿ ಆಗಿರ್ಬೇಕು. ಅದೇ ತರ ಉತ್ತರ ಪದ ಅಂಶ ಆಗಿರಬೇಕು. ಅವೆರಡೂ ಸೇರಿದಾಗ ಆಗುವಂತಹ ಒಂದು ಸಮಾಸವನ್ನ ನಾವೇನಂತ ಹೇಳ್ತೀವಿ? ಅಂಶಿ ಸಮಾಸ ಅಂತ ಹೇಳ್ತೀವಿ. ಉದಾಹರಣೆ, ಇಲ್ಲಿ ಪೂರ್ವ ಪದದ ಅರ್ಥ ಏನಾಗಿರುತ್ತೆ? ಪ್ರಧಾನವಾಗಿರುತ್ತೆ ಅಂತ ಹೇಳ್ತಾರೆ. ಹಾಗಾದ್ರೆ ಉದಾಹರಣೆ ಏನ್ ಬರುತ್ತೆ ಇದಕ್ಕೆ ಅಂದ್ರ, ಮೂಗಿನ ಪ್ಲಸ್ ತುದಿ. ಇದೇನು? ಅಂಶಿ, ಪೂರ್ವ ಪದ ಇದು. ಇದರ ಒಂದು ಅರ್ಥ ಪ್ರಧಾನವಾಗಿತ್ತು ಅಂದ್ರೆ ಇದು ಅಂಶ ಅಂದ್ರೆ ಒಂದು ಇಡೀ ಭಾಗವನ್ನ, ಸ್ವಲ್ಪ ಒಂದು ಭಾಗವನ್ನ ತೋರಿಸೋದು ಅಂತ ಹೇಳ್ಬಹುದು. ಇದಕ್ಕೆ ಉತ್ತರ ಏನ್ ಬರುತ್ತೆ ಅಂದ್ರ ತುದಿ ಮೂಗು. ಹೌದು, ಅಂಶಿ ಅನ್ನುವಂಥದ್ರಲ್ಲಿ ನಾವು ಉದಾಹರಣೆಯನ್ನ ಮೂಗಿನ ಅಂತ ತಗೊಂಡ್ವಿ. ಉತ್ತರ ಪದದಲ್ಲಿ ಅಂಶ ಪದವನ್ನ ತುದಿ ಅಂತ ತಗೊಂಡಾಗ ಸಮಸ್ತ ಪದ ಅಂಶಿ ಸಮಾಸ ಏನಾಗುತ್ತೆ? ತುದಿ ಮೂಗು ಆಗುತ್ತೆ. ಹಾಗಾದ್ರೆ ಇಲ್ಲಿ ಯಾವ ರೀತಿ ಹೇಳ್ತಾರ ಅಂಶಿ ಸಮಾಸವನ್ನ ಅನ್ನೋದಕ್ಕೆ ಇನ್ನೂ ಕೆಲವೊಂದಿಷ್ಟು ಉದಾಹರಣೆಗಳನ್ನ ನೋಡೋಣ. ಅದೇ ರೀತಿ ಅಂಶಿ ಸಮಾಸವನ್ನ ನಾವು ಸಂಸ್ಕೃತದಲ್ಲಿ ಕೂಡ ಹೇಳ್ತಕ್ಕಂತ ಒಂದು ಅರ್ಥವನ್ನು ಕೂಡ ಇಲ್ಲಿ ಹೇಳ್ಬೋದು. ಏನಪ್ಪಾ ಅಂದ್ರೆ, ಸಂಸ್ಕೃತದಲ್ಲಿ ಹೀಗೆ ಪೂರ್ವ ಪದದ ಅರ್ಥ, ಸಂಸ್ಕೃತದಲ್ಲಿ ಕೂಡ, ಇದು ನಾವು ಕನ್ನಡದಲ್ಲಿ ಹೇಳ್ತಾ ಇದ್ದೀವಲ್ಲ, ಅದೇ ರೀತಿ ಸಂಸ್ಕೃತದಲ್ಲಿ ಕೂಡ ಪೂರ್ವ ಪದದ ಅರ್ಥ ಪ್ರಧಾನವಾಗಿದ್ದರೆ ಅವರು ಏನಂತ ಹೇಳ್ತಾ ಇದ್ರು ಅದಕ್ಕೆ ಅಂದ್ರೆ ಅವ್ಯಯಿ ಭಾವ ಅಂತ ಹೇಳ್ತಾ ಇದ್ರು. ಅವ್ಯಯಿ ಭಾವ, ಅಂಶ ಅಂಶಿ ಅಂದ್ರೆ ಇಲ್ಲಿ ಅಂಶ ಮತ್ತು ಅಂಶಿ ಭಾವಗಳನ್ನ ಹೊಂದಿರುವುದನ್ನ ನಾವೇನಂತ ಹೇಳ್ತೀವಿ? ಅಂಶಿ ಭಾವ ಹೊಂದಿರುವುದಕ್ಕೆ ನಾವು ಅವ್ಯಯಿ ಭಾವ ಅಂತ ಹೇಳ್ತೀವಿ. ಯಾವುದು? ಅಂಶಿ ಸಂಬಂಧವನ್ನ ಹೊಂದಿದ್ದು ಪೂರ್ವ ಪದದ ಅರ್ಥ ಪ್ರಧಾನವಾಗಿರುವಂತಹ ಒಂದು ಸಮಾಸವನ್ನ ನಾವು ಅಂಶಿ ಸಮಾಸ ಅಂತ ಹೇಳ್ತೀವಿ. ಅದೇ ರೀತಿ ಅದನ್ನೇ ಸಂಸ್ಕೃತದಲ್ಲಿ ಅವ್ಯಯಿ ಭಾವ ಅಂತ ಹೇಳ್ತಾರ. ನಮ್ಮ ವ್ಯಾಕರಣಕಾರರು ಕೂಡ ಕೆಲವೊಬ್ರು ವ್ಯಾಖ್ಯೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಇದಕ್ಕೆ ಅವ್ಯಯಿ ಭಾವ ಅನ್ನುವಂತಹ ಒಂದು ಪದವನ್ನ ಬಳಕೆ ಮಾಡ್ತಾರೆ. ಹಾಗಾದ್ರೆ ಈ ಅವ್ಯಯಿ ಭಾವ ಅಥವಾ ಅಂಶಿ ಸಮಾಸಕ್ಕೆ ಉದಾಹರಣೆಗಳನ್ನ ನೋಡೋಣ. ಸರಿ, ಈಗ ಇನ್ನೂ ಒಂದು ರೀತಿಯಲ್ಲಿ ನಾವು ಇದರ ವ್ಯಾಖ್ಯಾನವನ್ನ ನೋಡೋಣ. ಯಾಕಂದ್ರೆ ಸ್ವಲ್ಪ ಕನ್ಫ್ಯೂಸ್ ಆಗಬಾರ್ದು. ಅಂಶಿ ಸಮಾಸ ಅಂತ ಹೇಳ್ತೀರಿ, ಇಲ್ಲಿ ಮೂಗಿನ ತುದಿ ಮೂಗು, ತಲೆಯ ಪ್ಲಸ್ ಹಿಂದಲೆ ಅಂತ ಈ ತರ ಹೇಳ್ತೀವಲ್ಲ, ಅದಕ್ಕೆ ಇನ್ನೊಂದು ರೀತಿಯಾಗಿರುವಂತಹ ಒಂದು ವ್ಯಾಖ್ಯವನ್ನ ಸರಿಯಾದ ರೀತಿಯಲ್ಲಿ ನಿಮ್ಗೆ ಅರ್ಥ ಆಗುವಂತಹ ಒಂದು ವ್ಯಾಖ್ಯವನ್ನ ನೋಡೋಣ. ಉದಾಹರಣೆಗೆ ಏನಪ್ಪಾ ಅಂದ್ರ, ವಸ್ತುವಿನ ಒಂದು ಭಾಗವನ್ನ ನಾವು ಅಂಶ ಅಂತ ಕರಿತೀವಿ. ಹೌದು, ವಸ್ತುವಿನ ಒಂದು ಭಾಗವನ್ನ ಅಂಶ ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿ ಮೂಗು ಇದೆ, ಆ ಒಂದು ವಸ್ತು, ಆ ವಸ್ತುವಿನ ಒಂದು ಅಂಶ ಯಾವುದು? ತುದಿ ಅನ್ನುವಂತಹದ್ದು. ಅದೇ ತರ ಇಡಿಯಾದಂತಹ ವಸ್ತುವನ್ನ ನಾವು ಅಂಶಿ ಅಂತ ಕರಿತೀವಿ. ನಾವು ಗೊತ್ತಾಯ್ತಲ್ಲ, ಈಗ ಇಡಿಯಾದಂತಹ ಒಂದು ಭಾಗವನ್ನ, ವಸ್ತುವನ್ನ ನಾವೇನಂತ ಹೇಳ್ತೀವಿ? ಅಂಶಿ ಅಂತ ಹೇಳ್ತೀವಿ. ಹಾಗಾದ್ರೆ ಅಂಶವನ್ನು ಅಂದ್ರೆ ಒಂದು ವಸ್ತುವಿನ ಒಂದು ಭಾಗವನ್ನ ಇಡೀ ವಸ್ತುವಿನ ಜೊತೆ ನಾವೇನ್ ಮಾಡ್ತೀವಿ? ಸೇರಿಸಿ ಅಥವಾ ಅದರ ಸಂಬಂಧವನ್ನ ಸೂಚಿಸುವಂತಹ ಒಂದು ಸಮಾಸಕ್ಕೆ ನಾವು ಅಂಶಿ ಸಮಾಸ ಅಂತ ಹೇಳ್ತೀವಿ. ಅರ್ಥ ಆಯ್ತಲ್ಲ? ಅಂದ್ರೆ ಅಂಶ, ಈ ತುದಿ ಅನ್ನುವಂತಹ ಒಂದು ಅಂಶ, ಒಂದು ವಸ್ತುವಿನ ಒಂದು ಅಂಶ. ಅದೇ ರೀತಿಯಾಗಿ ಒಂದು ಇಡೀ ವಸ್ತು ಜೊತೆಗೆ ನಾವು ಏನ್ ಮಾಡ್ತೀವಿ? ಸೇರಿಸಿ ಅದರ ಸಂಬಂಧವನ್ನ ಹೇಳೋದಕ್ಕೆ ಅಂಶಿ ಸಮಾಸ ಅಂತ ಹೇಳ್ತೀವಿ. ಅದೇ ತರ ತಲೆಯ ಪ್ಲಸ್ ಹಿಂದೆ, ಹೌದು, ಏನಂತ ಹೇಳ್ತೀವಿ? ಹಿಂದಲೆ. ಈ ತರ ಉದಾಹರಣೆಗಳನ್ನ ನಾವು ತಗೋತೀವಿ ಅಂತ ಹೇಳ್ಬೋದು. ಇನ್ನು ಕೆಲವೊಂದಿಷ್ಟು ಉದಾಹರಣೆಗಳನ್ನ ನೋಡ್ಬೋದು. ಸರಿ, ನೋಡ್ರಿ ಉದಾಹರಣೆಗಳು. ಕಾಲ ಪ್ಲಸ್ ಅಡಿ, ಅದಕ್ಕೇನಂತ ಹೇಳ್ತೀವಿ? ಅಂಗಾಲು ಅಂತ ಕರಿತೀವಿ. ಅಂದ್ರೆ ಅಂಶಿ ಅಂದ್ರೆ ಅಂಶವಾಗಿರುವಂತಹ ಅಡಿಯನ್ನ, ಅಂದ್ರೆ ವಸ್ತುವಿನ ಒಂದು ಭಾಗ ಆಗಿರುವಂತಹ
ಈ ಅಂಶವನ್ನ ವಸ್ತುವಿನ ಇಡೀ ವಸ್ತುವಿಗೆ ನಾವೇನ್ ಮಾಡ್ತೀವಿ, ಸಂಬಂಧವನ್ನ ಕಲ್ಪಿಸ್ತೀವಲ್ಲ, ಹಾಗಾಗಿ ಅದಕ್ಕೆ ಅಂಶಿ ಸಮಾಸ ಅಂತ ಹೇಳ್ತೀವಿ. ಕಾಲ ಪ್ಲಸ್ ಅಡಿ ಅಂಗಾಲು, ಕೈಯ ಪ್ಲಸ್ ಅಡಿ ಅಂಗೈ. ಅದೇ ತರ ನೆತ್ತಿಯ ಪ್ಲಸ್ ನಡು, ನಡು ನೆತ್ತಿ. ಅದೇ ರೀತಿ ಮನೆಯ ಪ್ಲಸ್ ನಡು, ನಡು ಮನೆ. ಇಲ್ಲಿ ನೋಡ್ರಿ, ಇದಕ್ಕ ಸರಿಯಾದಂತದ್ದು ಗೊತ್ತಾಗ್ಬಿಡ್ತದ. ಈಗ ಮನೆ ಇದೆ, ಮನೆಯಲ್ಲಿ ಸಾಕಷ್ಟು ರೂಮ್ಗಳಿದ್ದಾವ, ಹೌದಾ? ಆ ರೂಮ್ಗಳಲ್ಲಿ ಒಂದು ಅಂಶವನ್ನ ನಾವು ಹೇಳ್ತಾ ಇದ್ವಿ, ಮನೆಯಲ್ಲಿ ಇರುವಂತಹ ಒಂದು ಅಂಶವನ್ನ ಹೇಳ್ತಾ ಇದ್ದೀವಿ. ಅದು ಯಾವುದು? ನಡು. ಮುಂದೆ, ಹಿಂದೆ, ನಡುವೆ, ಈ ರೀತಿ ರೂಮ್ಗಳು ಇದ್ದಂತಹ ಸಂದರ್ಭದಲ್ಲಿ ನಾವು ಯಾವ ಮನೆ ಅಂತ ಹೇಳ್ತೀವಲ್ಲ, ನಡು ಮನೆ ಅಂತ ಹೇಳ್ತೀವಿ ನೋಡ್ರಿ. ಅಂದ್ರ ಒಂದು ಅಂಶವನ್ನ ಇಡೀ ಒಂದು ವಸ್ತುವಿಗೆ ನಾವೇನ್ ಮಾಡ್ತಾ ಇದ್ವಿ, ಸಂಬಂಧವನ್ನ ಕಲ್ಪಿಸ್ತಾ ಇದೀವಲ್ಲ, ಅದಕ್ಕೆ ಅಂಶಿ ಸಮಾಸ ಅಂತ ಹೇಳ್ತೀವಿ. ಅದೇ ತರ ಕಣ್ಣ ಪ್ಲಸ್ ಕಡೆ, ಕಡೆಗಣ್ಣು, ಕಡೆಗಣ್ಣು. ಅದೇ ರೀತಿ ಮುಂದಿನ ಪ್ಲಸ್ ಬಾಗಿಲು, ಮುಂಬಾಗಿಲು. ಅಂದ್ರೆ ಬಾಗಿಲು ಪ್ಲಸ್ ಮುಂದೆ ಮುಂಬಾಗಿಲು, ಬಾಗಿಲು ಪ್ಲಸ್ ಹಿಂದೆ ಹಿಂಬಾಗಿಲು. ಈ ತರ ಉದಾಹರಣೆಯನ್ನ ಕೂಡ ನಾವು ಈ ಅಂಶಿ ಸಮಾಸಕ್ಕೆ ಹೇಳ್ತೀವಿ. ನಂತರ ನೋಡ್ರಿ, ಇನ್ನೊಂದಿಷ್ಟು ಉದಾಹರಣೆಗಳನ್ನ. ಮೈಯ ಪ್ಲಸ್ ಹೊರಗು ಏನಂತ ಹೇಳ್ತೀವಿ? ಹೊರ ಮೈ ಅಂತ ಕರಿತೀವಿ. ಅದೇ ರೀತಿ ಮೈಯ ಪ್ಲಸ್ ಒಳಗು, ಒಳ ಮೈ. ನಂತರ ತುಟಿಯ ಪ್ಲಸ್ ಕೆಳಗು, ಕೆಳದುಟಿ. ನಂತರ ತಲೆಯ ಪ್ಲಸ್ ಮುಂದೆ, ಮುಂದಲೆ. ಇಲ್ಲಿ ತಲೆಯ ಪ್ಲಸ್ ಹಿಂದೆ ತಗೊಂಡಿದೀವಿ, ಹಿಂದಲೆ ಆಯ್ತು. ಈಗ ತಲೆಯ ಪ್ಲಸ್ ಮುಂದೆ, ಮುಂದಲೆ. ಅದೇ ತರ ಬಾಗಿಲ ಪ್ಲಸ್ ಹಿಂದೆ, ಹಿಂಬಾಗಿಲು. ಸರಿ ಆಯ್ತು. ಹಾಗಾದ್ರೆ ಇಲ್ಲಿ ಇನ್ನು ಕೆಲವೊಂದಿಷ್ಟು ಉದಾಹರಣೆಗಳನ್ನ ನೀವು ಸೆಲೆಕ್ಟ್ ಮಾಡಿ ಬರೀರಿ. ಯಾಕಂದ್ರೆ ನಾನು ಈ 10 ಉದಾಹರಣೆಗಳು ನಿಮಗೆ ಮುಖ್ಯವಾಗಿ ಬರುವಂತಹ 10 ಉದಾಹರಣೆಗಳನ್ನ ನಿಮಗೆ ಬಿಡಿಸಿ ಕೊಟ್ಟಿದ್ದೀನಿ. ಉಳಿದಂತ ಇನ್ನೂ ಕೆಲವೊಂದಿಷ್ಟು ಉದಾಹರಣೆಗಳನ್ನ ನೀವು ಬಿಡಿಸ್ರಿ. ಅಂಶಿ ಸಮಾಸ ಅಂದ್ರೆ ಪೂರ್ವ ಪದ ಏನಾಗಿರುತ್ತೆ? ಅಂಶಿಯಾಗಿರುತ್ತೆ. ಉತ್ತರ ಪದ ಅಂಶವಾಗಿರುತ್ತೆ. ಈ ರೀತಿಯಾಗಿ ಪೂರ್ವೋತ್ತರ ಪದಗಳು ಎರಡು ಅಂಶಿ ಭಾವದಿಂದ ಕೂಡಿದ್ದು ಪೂರ್ವ ಪದದ ಅರ್ಥ ಅಂದ್ರೆ ಈ ಪದದ ಅರ್ಥ ಪ್ರಧಾನವಾಗಿದ್ರೆ ಅದನ್ನ ನಾವೇನಂತ ಹೇಳ್ತೀವಿ? ಅಂಶಿ ಸಮಾಸ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಅಂಶಿ ಸಮಾಸ ಅಂದ್ರೆ ಪೂರ್ವ ಪದದ ಅರ್ಥ ಪ್ರಧಾನವಾಗಿರುವಂತಹ ಒಂದು ಸಮಾಸವನ್ನ ಸಂಸ್ಕೃತದಲ್ಲಿ ನಾವು ಅವ್ಯಯಿ ಭಾವ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಕೆಲವೊಬ್ರು ಕೂಡ ಈ ಅಂಶಿ ಸಮಾಸವನ್ನ ಕನ್ನಡದಲ್ಲಿ ಅವ್ಯಯಿ ಭಾವ ಅನ್ನೋ ಒಂದು ಹೆಸರನ್ನು ಕೂಡ ಹೇಳ್ತಾರ. ಮುಂದಿನ ಒಂದು ವಿಡಿಯೋದಲ್ಲಿ ನಾವು ಮತ್ತೊಂದು ಸಮಾಸವನ್ನ, ಅದರ ವಿವರಣೆಯನ್ನ, ಅದರ ಉದಾಹರಣೆಗಳನ್ನ ತಿಳಿಸೋಣ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರಗಳು.